ಹಾಂ, ಇದು ಇವತ್ತು ಹಾಕಿದ್ರಿ ಇದ್ರ ಹೆಸರು ಏನು ಹೇಳಿದ್ರಿ? ಅಗೇವ. ಹಾಂ, ಇದು ಫೈಬರ್ಗೆ ಯೂಸ್ ಮಾಡ್ತಾರೆ ನೋಡಿ. ಇಲ್ಲೆಲ್ಲ ನಮ್ಮ ಹುಡುಗ ಹೌದು ಇದು ಮಾಡಬೇಡ, ಫೈಬರ್ ಥ್ರೆಡ್ಗೆಲ್ಲ ಯೂಸ್ ಮಾಡ್ತಾರೆ. ಹೌದು. ಇದು ಹಿಂಗೆ ಒಂದು 6 ತಿಂಗಳಲ್ಲಿ ಆಗುತ್ತೆ. ಒಂದು 2 ವರ್ಷದಲ್ಲಿ ಈ ಥರ ಆಗುತ್ತೆ. ಹಾಂ, ಇದಾಗಿ ಇದು ಅಲ್ಲಿದೆ ನೋಡಿ. ಹಾಂ, ಮೇಲ್ಗಡೆ ಉದ್ದಕ್ಕೆ ಬೆಳ್ಕೊಂಡಿದೆಯಲ್ಲ. ಹಾಂ, ಇದು ಈ ಕಾಂಡ ಬಂದು ಬಿಡುತ್ತೆ. ಹಾಂ, ಇದು ಹೊರಡೋದೇ ಇಷ್ಟದ ನೋಡಿ. ಹ್ಞೂ, ಇದು ಹೂವಾಗುತ್ತೆ. ಹೂವು ಆಗಿಬಿಟ್ಟು ಬೀಜ ಆಗಲ್ಲ, ಅದು ಅದ್ರ ಮರಿ ಆಗಿಬಿಡುತ್ತೆ. ಆ ಮರಿನೇ ನೀವು ಹಾಕಿದ್ದೀರಿ. ಇಲ್ಲಿದೆ ನೋಡಿ, ಇಲ್ಲಿ ಚಿಕ್ಕದಿದೆ. ಹಾಂ, ಇಲ್ಲಿದೆ ನೋಡಿ. ಇದು ಬೇರೆ ಬರ್ತಾರೆ, ಅದಕ್ಕೆ ಬಿಟ್ಕೊಂಡಿದ್ದೀನಿ. ಈಗ ಇದೆಯಲ್ಲ ಚಿಕ್ಕದು, ಒಂದು ಟಚ್ ಮಾಡಿ ಎಲ್ಲ ಬಿದ್ದೋಗ್ಬಿಡ್ತವೆ. ಹೌದು, ಇದೆ ನೋಡಿ, ಸಾಪ್ಲಿಂಗ್ ಡೈರೆಕ್ಟ್ ಫ್ರಮ್ ದ ಫ್ಲವರ್. ಇದನ್ನು ನೀವು ಇಲ್ಲಿ ಅದಾಗೆ ಬಿದ್ದೋಗ್ತವೆ. ಹೌದು ನೋಡಿ, ಇಲ್ಲಿ ಬೆಳೆಸ್ತೀನಿ. ಈಗ ಅಲ್ಲಾಗಿ ಗಿಡ ಬೆಳೆಯುತ್ತೆ, ನೀವೇನು ಮುಟ್ಟೋದು ಬೇಡ. ಹೌದು, ಇಲ್ಲಿದೆ ನೋಡಿ. ಇಲ್ಲಿ ಯಾವುದೋ ಒಂದು ಫ್ಲವರ್ ಆಗಿತ್ತು, ಒಂದೇ ಒಂದು 4 ಹಾಕಿದ್ದೆ ನಾವು ಅಷ್ಟರಲ್ಲಿ. ಸ್ಪ್ರೆಡ್ ಇದಾಯಿತು. ಇದಾದ ಮೇಲೆ ದೊಡ್ಡ ಮರಗಳು ನೋಡೆಲ್ಲ ಇದೆ, ಮರ ಹಸುರುಗಡೆ ಮರ ಆ ಥರ ಬರ್ತವೆ. ಅದಾದ್ಮೇಲೆ ಇದು ಬರ್ಡ್ಸ್ ಬಂದು ಕೂತ್ಕೋತವೆ, ಇಕ್ಕೆ ಆಗ್ತವೆ ನೋಡಿ. ಕಾರ್ಬನ್ ಎಲ್ಲ ಆಗಿದೆ ನೋಡಿ. ಅಲ್ಲಿ ನೋಡಿದ್ರಿ ನೀವು, ಅಲ್ಲಿ ಬಂಡೆ ಕಾಣಿಸ್ತಾ ಇಲ್ಲ ಅಂತ. ಹೌದು. ಸೊ 2 ಅಡಿ ನಿಮಗೆ ಸಾಯಿಲ್ ಫಾರ್ಮೇಷನ್ ಆಗಿದೆ ನೋಡಿ. ಇಲ್ಲೆಲ್ಲ ಇದೆ, ನಿಮ್ಮ ಗಿಡ ಅಲ್ಲೇ ಇದೆ. ಅದು ಬೆಳಿಲಿ ಬಿಡಿ. ಇದು ಮಣ್ಣು, ಗಾಳಿಯಲ್ಲಿ ಮಣ್ಣಿರುತ್ತೆ, ಅದು ಬಂದು ಕುದ್ಕೊಂಡು ಆರ್ಗ್ಯಾನಿಕ್ ಮ್ಯಾಟರ್ ಆಗುತ್ತೆ. ಹೌದು. ಈ ಭೂಮಿ ಒಳಗಡೆ ಡ್ರಿಲ್ ಮಾಡ್ಕೊಂಡು ಹೋದ್ರೆ ನಿಮಗೆಲ್ಲ ಬಂಡೆನೇ ಇರೋದು, ಮಣ್ಣಾಗಿ ಎಲ್ಲ ಆಗಿರೋದು.